ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುದ್ಧದಿಂದ ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ಮುಂದುವರೆದಿದೆ. ಗ್ಯಾಸ್ ಸಿಗದೆ ಬೀದಿಗೆ ಬಂದಿದ್ದಾರೆ 15,000 ಬೀದಿ ಬದಿ ವ್ಯಾಪಾರಿಗಳು. 15,000 ಬೀದಿ ಬದಿ ವ್ಯಾಪಾರಿಗಳು ಸಿಲಿಂಡರ್ ಸಿಗದೆ ಇದೀಗ ಬೀದಿಗೆ ಬಂದಿದ್ದಾರೆ. ಬೆಂಗಳೂರಿನ 3,000ಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳು ಸುಸ್ತಾಗ್ಬಿಟ್ಟಿದ್ದಾರೆ. ಇದರ ಪರಿಣಾಮದಿಂದ ಮೆಜೆಸ್ಟಿಕ್, ವಿಜಯನಗರ, ಜಯನಗರ, ಗಾಂಧಿ ಬಜಾರ್, ಶಿವಾಜಿನಗರ, ಮಾಗಡಿ ರಸ್ತೆ, ರಾಜಾಜಿನಗರ, ಮಾರತ್ಹಳ್ಳಿಯಲ್ಲಿ ಗ್ಯಾಸ್ ಸಿಗದೆ ಇದೀಗ 3,000ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಗಳು ಬಂದಾಗ್ಬಿಟ್ಟಿದೆ. ಬೀದಿ ಬದಿ ವ್ಯಾಪಾರಿಗಳ ಚಿಕ್ಕ ಪುಟ್ಟ ಹೋಟೆಲ್ಗಳು ಅಂದರೆ ಸಿಲಿಂಡರ್ಗಳನ್ನು ನಂಬಿ ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನದ ಊಟ, ಸಂಜೆಯ ಸ್ನ್ಯಾಕ್ಸು, ಕೆಲವೊಂದಿಷ್ಟು ಕಡೆ ರಾತ್ರಿಯ ಊಟ ಇರುತ್ತೆ, ವೆಜ್ಜು, ನಾನ್ ವೆಜ್ಜು. ಬೀದಿ ಬದಿಯಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳನ್ನು, ತಳ್ಳು ಗಾಡಿಗಳನ್ನು ಇಟ್ಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಏಕಾಏಕಿಯಾಗಿ ಈ ರೀತಿಯಾಗಿ ಸಿಲಿಂಡರ್ಗಳು ಸಿಗದೆ ಹೋದರೆ, ಏಕಾಏಕಿಯಾಗಿ ಸಿಲಿಂಡರ್ಗಳಲ್ಲಿ ಅಭಾವ ಉಂಟಾದರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈಗ ದೊಡ್ಡ ದೊಡ್ಡ ಹೋಟೆಲ್ಗಳವರು 5 ರೂಪಾಯಿ 10 ರೂಪಾಯಿ ಹೆಚ್ಚಳ ಮಾಡಿ ಗ್ಯಾಸ್ ಶುಲ್ಕ ಅಂತ ಅವರ ಬಿಲ್ಗಳಲ್ಲಿ ಕೊಟ್ಟು ಹೆಚ್ಚಿನ ದರಕ್ಕೆ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಬಂದು ಕೆಲವೊಂದಿಷ್ಟು ಜನ ಹೋಟೆಲ್ಗಳನ್ನು ನಡೆಸ್ತಿದ್ದಾರೆ. ಕಾಳಸಂತೆಯಲ್ಲೂ ಕೂಡ ಮಾರಾಟ ಆಗ್ತಿದೆ ಅನ್ನುವಂಥ ಸುದ್ದಿಗಳು ಕೂಡ ಇದೆ. ಅದನ್ನು ಏನೋ ಸಂಭವ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಬೀದಿ ಬದಿ ವ್ಯಾಪಾರಿಗಳು ಚಿಕ್ಕ ಪ್ರಮಾಣದ ವ್ಯಾಪಾರ ಆಗುತ್ತೆ, ವಹಿವಾಟಾಗುತ್ತೆ. ಅದೇ ವ್ಯಾಪಾರ ವಹಿವಾಟಿನಲ್ಲಿ ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಆದರೆ ಇದೀಗ ಸಿಲಿಂಡರ್ ಸಿಗದೇ ಇರುವ ಕಾರಣಕ್ಕಾಗಿ 3,000ಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳು ಇದೀಗ ವ್ಯಾಪಾರವನ್ನು ಬಂದ್ ಮಾಡಿದಾರಂತೆ. ಬೆಂಗಳೂರಿನ ಪ್ರಮುಖ ಪ್ರದೇಶಗಳು, ಅದು ಮೆಜೆಸ್ಟಿಕ್ ಆಗಿರ್ಬೋದು, ವಿಜಯನಗರ, ಜಯನಗರ, ಗಾಂಧಿ ಬಜಾರು, ಶಿವಾಜಿನಗರ. ಬೆಂಗಳೂರಿನ ಬಹುತೇಕ ಜನ ತಮ್ಮ ಬೆಳಗ್ಗೆಯ ತಿಂಡಿ, ರಾತ್ರಿಯ ಊಟ ಮತ್ತು ಮಧ್ಯಾಹ್ನದ ಊಟಕ್ಕೆ ಬಹುತೇಕ ಜನ ಹೊರಗಿನ ಊಟವನ್ನು ಅವಲಂಬನೆ ಮಾಡಿದ್ದಾರೆ. ಹೋಟೆಲ್ ಊಟದ ಮೇಲೆ ಅವಲಂಬನೆ ಆಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೂಲಿ ಕಾರ್ಮಿಕರು, ಅವತ್ತಿನ ದುಡಿಮೆಯನ್ನು ನಂಬುದವರು ಬೀದಿ ಬದಿಯಲ್ಲಿ ಊಟ ಮಾಡ್ತಾರೆ. ಒಂದು ಕಡೆ ವ್ಯಾಪಾರಸ್ಥರಿಗೆ ವ್ಯಾಪಾರದ ವಹಿವಾಟು ಬಂದು, ಎರಡನೆಯದ್ದು ಅವುಗಳನ್ನು ನಂಬಿದಂತಹ ವ್ಯಕ್ತಿಗಳಿಗೆ ಆಹಾರದ ಕೊರತೆ ಆಗ್ಬಿಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಯುದ್ಧದ ಭೀತಿ ರಾಜ್ಯದ ಮನೆ ಮನೆಗಳಿಗೂ ಕೂಡ ತಟ್ಟಿದ್ದನ್ನು ನೋಡಿದ್ವಿ, ಹೋಟೆಲ್ಗಳಿಗೆ ತಟ್ಟಿದ್ದನ್ನು ನೋಡಿದ್ವಿ. ಇದೀಗ ಬೀದಿ ಬದಿ ವ್ಯಾಪಾರಸ್ಥರು ಯಾವ ಪರಿಪ್ರಮಾಣದಲ್ಲಿ ಬೀದಿ ವ್ಯಾಪಾರಿಗಳು ಬಂದಾಗಿದ್ದಾರೆ, ಎಲ್ಲೆಲ್ಲಿದ್ರೆ ಎಫೆಕ್ಟ್ ಆಗಿದೆ? ಖಂಡಿತ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳ ಲೈಫ್ ಏನಿದೆ ಸದ್ಯ ಬಹಳಷ್ಟು ಕಷ್ಟಕರವಾಗಿದೆ ಹೇಳ್ಬೋದು. ಯಾಕಂದ್ರೆ ಹೋಟೆಲ್ ಮಾಲೀಕರ ಸಂಘದವರು ಅಟ್ಲೀಸ್ಟ್ ರಿಚೆಸ್ಟ್ ಆಗಿರ್ತಾರೆ, ಆದ್ರೆ ಬೀದಿ ಬದಿ ವ್ಯಾಪಾರಿಗಳು ಬಹಳಷ್ಟು ಬಡವರಾಗಿರುವಂತದ್ದು ಸಮಸ್ಯೆ ಸದ್ಯ ಅವರಿಗೆ ಬಹಳಷ್ಟು ಎದುರಾಗಿದೆ. ಗ್ಯಾಸ್ ಸಿಗದೆ ಬೀದಿಗೆ ಬಂದು 15,000 ಬೀದಿ ಬದಿ ವ್ಯಾಪಾರಸ್ಥರು. ಬೆಂಗಳೂರಿನಲ್ಲಿ 3,000ಕ್ಕೂ ಹೆಚ್ಚು ಸ್ಟ್ರೀಟ್ ವೆಂಡರ್ಸ್ ಬಿಸ್ನೆಸ್ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ ರಾಜ್ಯದಲ್ಲಿ 1.60 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಇದರಲ್ಲಿ ಬೆಂಗಳೂರಿನಲ್ಲಿ 24,000 ಬೀದಿ ಬದಿ ವ್ಯಾಪಾರಿಗಳು ಇರುವಂತದ್ದು. ಅದರಲ್ಲಿ ಜಿಬಿಎ ಪಟ್ಟಿಯ 10,000ದಲ್ಲಿ 3,000 ಬೀದಿ ಬದಿ ವ್ಯಾಪಾರಿಗಳು ಬಂದ್ ಆಗಿರುವಂತದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಜಯನಗರ, ಗಾಂಧಿ ಬಜಾರ್ ಇದೆಲ್ಲ ಒಂದು ಹಾಟ್ಸ್ಪಾಟ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಅಂದ್ರೆ ಬೀದಿ ಬದಿಗಳಲ್ಲಿ ಇಟ್ಟುಕೊಂಡು ಹೋಟೆಲ್ ಆಗಿರ್ಬೋದು, ತಟ್ಟೆ ಇಡ್ಲಿ ಆಗಿರ್ಬೋದು, ಅಂದ್ರೆ ಚಿಕ್ಕ ಪುಟ್ಟ ರೈಸ್ ಐಟಮ್ಸ್ ಗಳನ್ನ ಮಾಡಿಕೊಂಡು ತಮ್ಮ ವ್ಯಾಪಾರವನ್ನ ನಡೆಸ್ತಾ ಇದ್ರು. ಅಂದ್ರೆ ಬಹುತೇಕವಾಗಿ ಎಷ್ಟೋ ಜನ ಬೀದಿ ಬದಿಗಳಲ್ಲೇ ತಿಂಡಿ ತಿಂದು ಕೆಲಸಕ್ಕೆ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಇರುವಂತದ್ದು. ಸದ್ಯ ಇದರಿಂದ ಬಹುತೇಕವಾಗಿ ಬೀದಿ ಬದಿ ವ್ಯಾಪಾರಿಗಳು ಕ್ಲೋಸ್ ಮಾಡಿರೋ ಕಾರಣಕ್ಕಾಗಿ ಜನರಿಗೆ ಕೂಡ ಇದರಿಂದ ಎಫೆಕ್ಟ್ ತಟ್ಟಿದೆ. ಸದ್ಯ ಸ್ನೇಹಿತರಾಗಿರ್ಬೋದು, ಬಂಧುಗಳ ಬಳಿಯಿಂದ LPG ಮೊದಲಿನಂತೆ ಗ್ಯಾಸ್ ಅನ್ನು ಕೂಡ ತೆಗೆದುಕೊಂಡ್ರು ಕೂಡ ಸದ್ಯ ಅವರು ಕೂಡ 5,000 6,000 ಒಂದು ಗ್ಯಾಸ್ ಸಿಲಿಂಡರ್ಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಪರಿಣಾಮ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋಕೆ ಆಗದೆ ಬಹಳಷ್ಟು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಈಗಾಗ್ಲೇ GBA ಅಂದ್ರೆ ಇಂದಿರಾ ಕ್ಯಾಂಟೀನ್ಗೆ 15 ಸಿಲಿಂಡರ್ನ ಒಂದೊಂದಕ್ಕೆ ಪೂರೈಕೆ ಮಾಡಿದೆ. ಆದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾಡೋದಕ್ಕೆ ಮುಂದಾಗಿಲ್ಲ. ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಸಪ್ಲೈ ಮಾಡಿದ್ರೆ ಅಟ್ಲೀಸ್ಟ್ ಬಡವರು ಊಟ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಸದ್ಯ ಬೀದಿ ಬದಿ ವ್ಯಾಪಾರಿಗಳ ಕತೆ ಮತ್ತಷ್ಟು ಶೋಚನೀಯವಾಗಿರುವಂತದ್ದು. GBA ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಪ್ರವೀಣ್, ಮತ್ತೊಂದು ಕಡೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳಲ್ಲಿ 5ರಿಂದ 10 ರೂಪಾಯಿ ದರ ಏರಿಕೆ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಇದೆ. ಅದನ್ನು ಮ್ಯಾನೇಜ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆಗ್ತಿದೆಯಾ ಇದು? ಖಂಡಿತ. ಯಾಕಂದ್ರೆ ನಾವೇ ಖುದ್ದಾಗಿ ಜಿ ಕನ್ನಡ ವರದಿ ಮಾಡುವಾಗ ಎಷ್ಟೋ ಹೋಟೆಲ್ಗಳಲ್ಲಿ 30ರಿಂದ ಜಾಸ್ತಿ ಅಂದ್ರೆ ಒಂದೊಂದು ಫುಡ್ ಮೇಲೆ 15 ರೂಪಾಯಿ 30 ರೂಪಾಯಿ ಈ ರೀತಿಯಾಗಿ ಹೆಚ್ಚಳ ಮಾಡಿರುವಂತದ್ದು. ಕೆಲವೊಂದು ಹೋಟೆಲ್ಗಳಲ್ಲಿ ಮಾಡಿಲ್ಲ, ಆದ್ರೆ ಬಹುತೇಕ ಹೋಟೆಲ್ಗಳಲ್ಲಿ ಕೃಷ್ಣ ಭವನ ಆಗಿರ್ಬೋದು, ಹೀಗೆ ನಾನಾ ಹೆಸರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಮಾಡಿದಾರಾ 50 ರೂಪಾಯಿ ದರ ಏರಿಕೆಯನ್ನ?
ಇಲ್ಲ, ಖಂಡಿತ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳು ಮಾಡಿಲ್ಲ, ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಬಿಟ್ರೆ. ಯಾಕಂದ್ರೆ ಬೀದಿ ಬದಿಗಳು ವ್ಯಾಪಾರವನ್ನ ಮಾಡೋದ್ ಬಿಟ್ಟು ಅವ್ರು ಬಾಗಿಲು ಹಾಕಿ ಸುಮಾರು 20,000ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಬಾಗಿಲು ಹಾಕಿರುವಂತದ್ದು. ಆದ್ರೆ ಸದ್ಯ ಹೋಟೆಲ್ಗಳಲ್ಲಿ ಮಾತ್ರ ತಿಂಡಿ ದರ ಏರಿಕೆ ಆಗಿದೆ. ಇದು ಜನಸಾಮಾನ್ಯರಿಗೆ ಬಹಳಷ್ಟು ಸಂಕಷ್ಟ. ಯಾಕಂದ್ರೆ ಬಹುತೇಕ ಮಂದಿ ಹೋಟೆಲ್ಗೆ ಡಿಪೆಂಡ್ ಆಗಿದ್ರು, ಬೀದಿ ಬದಿ ವ್ಯಾಪಾರಕ್ಕೆ ಡಿಪೆಂಡ್ ಆಗಿದ್ರು. ಪ್ರಮುಖವಾಗಿ ಈಗ ಹೋಟೆಲ್ಗಳಲ್ಲಿ ತಿಂಡಿ ದರ ಏರಿಕೆ ಆಗಿರೋದ್ರಿಂದ, ಮತ್ತೊಂದ್ ಕಡೆ ಬೀದಿ ಬದಿ ವ್ಯಾಪಾರದಲ್ಲಿ ಈಗಾಗಲೇ ಅವರು ಕ್ಲೋಸ್ ಮಾಡಿರೋದ್ರಿಂದ ಬಹಳಷ್ಟು ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಪಿಜಿಗಳಲ್ಲಿ ಕೂಡ ಊಟ ರೆಡಿ ಮಾಡೋದನ್ನ ನಿಲ್ಸಿದ್ದಾರೆ. ಬಹುತೇಕ ಮಂದಿ ಈಗಾಗಲೇ ವರ್ಕ್ ಫ್ರಮ್ ಹೋಮ್ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದ ಊಟ ತಿಂಡಿ ಸಿಗದೆ ಹೋದ್ರೆ ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ. ಸೊ ಇದು ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಟೆಕ್ಕೀಸ್ ಗಳೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನ ಕೂಡ ಈಗಾಗಲೇ ಬೇಡಿಕೆ ಇಟ್ಟಿರುವಂತದ್ದು. ಆದ್ರೆ ಇಲ್ಲಿವರೆಗೆ ಸರ್ಕಾರದಿಂದ ಯಾವ್ದು ಕೂಡ ಅಂದ್ರೆ ವರ್ಕ್ ಫ್ರಮ್ ಹೋಮ್ ನೀಡಿ ಅಂತ ಯಾವುದೇ ರೀತಿಯ ಸುತ್ತೋಲೆ ಬಂದಿಲ್ಲ. ಬಹುತೇಕ ಖಾಸಗಿ ಕಂಪನಿಗಳು ತಮ್ಮ ಎಂಪ್ಲಾಯೀಸ್ಗೆ ವರ್ಕ್ ಫ್ರಮ್ ಹೋಮ್ ಅನ್ನ ಕೂಡ ನೀಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಅವರ ಕೆಲಸಕ್ಕೆ ಕುತ್ತು ಬೀಳುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಒಂದು ಎಂಪ್ಲಾಯ್ ಕೆಲಸ ಮಾಡದೇ ಇದ್ರೆ ಅವರ ಅಂದ್ರೆ ಅಲ್ಲಿರುವಂತಹ ಕೆಲಸ ಸ್ಥಗಿತ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಬಹುತೇಕ ಖಾಸಗಿ ಕಂಪನಿಗಳು ಕೂಡ ಈಗಾಗಲೇ ವರ್ಕ್ ಫ್ರಮ್ ಹೋಮ್ ಅನ್ನು ಕೂಡ ಕೊಡ್ತಾ ಇರುವಂತದ್ದು. ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.